ಲ್ಯಾಡ್ರ್ ಇರುತ್ತೆ, 2 ಸ್ಟ್ಯಾಚು ಲ್ಯಾಡ್ರ್ ಪ್ರೊಪೇರ್ ಮಾಡ್ಬಿಡು, ಕ್ಯಾರಿ ಇರಲಿ ಬದಲು ಲ್ಯಾಡ್ರ್ ಇರುತ್ತಲ್ಲ ಮಾಡ್ಬಿಡು. ನಿಂತ್ಕೊಳ್ಳಿ ಸರ್, ಈಗ ಈ ಕಡೆಗೆ ಸರ್ ಬನ್ನಿ ಸರ್, ನಿಂತ್ಕೊಳ್ಳಿ ಬನ್ನಿ ಸರ್, ನಿಲ್ಲಿಸ್ಬಿಟ್ಟು ಬರ್ತಾರೆ ಇರಿ ಸರ್ ಅವರು. ನಿಲ್ಲಿಸ್ಬಿಟ್ಟು ಬರ್ತಾರೆ, ನನಗೆ ಗೊತ್ತು, ನಾನು 25 ವರ್ಷ ತೆಗೆದಿನ ತೊಂದರೆ ಇಲ್ಲ. ಬನ್ನಿ ಈ ಕಡೆ ಬನ್ನಿ, ನಿಮ್ಮ ಮುಂದೆ ಹೋಗ್ತಿರೋ ಅದಕ್ಕೆ ಬಗ್ಸು ಮಾತು ಹೋಗಿದೆ ಬಗ್ಸ್ತೀವಿ ಪಾಪ ಬಗ್ಸ್ತೀರಿ ಮಾಡಿ 2 ಐಟ್ ನೋಡ್ಕೊಂಡು 2 ಫಿಟ್ಟಾಗಿ ಹೋಗಿ ಮಾಡಿ ಫಂಕ್ಷನ್ ಮಾತ್ರ ಎಲ್ಲ ಬರ್ತಿದ್ರು. ಗ್ರ್ಯಾಂಡ್ ಕ್ಲಿಯರ್ ಹಾಂ ಹಂಗೆ ಈ ಕಡೆಗೆ ನಿಂತ್ಕೋಬೇಕಾ? ಫೋಟೋ ಬೇಡ ಬೇಡ, ಒಳಗಡೆ ಬನ್ನಿ ಸರ್, ಹಿಂದೆ ಬಂದ್ಬಿಡಿ ಸರ್, ಎಲ್ಲ ಫೋಟೋ ಎಲ್ಲ ಬನ್ನಿ, ಹಿಂದೆ ಬನ್ನಿ ಸರ್, ನೀವು ಮೊಬೈಲ್ ನೋಡಿ ಹಿಂದೆ ಬನ್ನಿ ಸರ್, ಮೊಬೈಲ್ ಫೋಟೋಗ್ರಾಫರ್ ಹಿಂದೆ ಬನ್ನಿ. ಸರ್ ಹಿಂದೆ ಸರ್, ಸ್ವಲ್ಪ ಸರ್ ಹಿಂದೆ ಬನ್ನಿ, ಸ್ವಲ್ಪ ಹಿಂದೆ ಸರ್, ಹಿಂದೆ ಬನ್ನಿ ಸರ್, ಈ ಕಡೆ ಬಂದ್ಬಿಡಿ, ಈ ಸೈಡ್ ಬಂದ್ಬಿಡಿ ಸರ್. ಕೈ ಎಲ್ಲ ಆಡಿಸ್ಬಿಡಿ ಅಣ್ಣಜೆ, ನಾನು ನಿಲ್ಸನ್ನು ಮಾತಾಡೋಕ್ಕಾಗಲ್ಲ ಅಣ್ಣಜೆ, ಮಾತಾಡಿ ಕೈ ಎಲ್ಲ ಆಡಿಸ್ಬಿಡಿ. ಓಕೆ ರೆಡಿ ಸರ್. ಥ್ಯಾಂಕ್ ಯು ಸರ್. जय हे कर्नाटक माते, जय सुंदर नदी वनಗಳ ನಾಡೆ, जय हे ರಸ ಋಷಿಗಳ ವೀಡೆ, ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ, ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ, ಹಸುರಿನ ಗಿರಿಗಳ ಶಾಲೆ, ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಚಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ, ಶಂಕರ ರಮಣುತ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ, ರನ್ನ ಷಡಕ್ಷರಿ ಪೊನ್ನ, ಪಂಪಲ ಪುಲಿಪತಿ ಚೆನ್ನ, ಕುಮಾರ ವ್ಯಾಸರ ಮಂಗಳಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ, ಜ್ಞಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ, ಕೈಲಪ ಹೊಯ್ಸಳರಾಡಿದ ನಾಡೆ, ಲಂಕಣ ಶಕಣರ ನೆಚ್ಚಿನ ವೀಣೆ, ಕೃಷ್ಣ ಶರಾವತಿ ತುಂಗಾ, ಕಾವೇರಿಯವರ ರಂಸ ವಿವೇಕರ ಭಾರತ ಜನನಿಯ ತನುಜಾತೆ, ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ, ಬಾರಸೀಗ ಜೈನ ಉದ್ಯಾನ, ಜನಕನ ಹೋಲುವ ದೊರೆಗಳ ಧಾಮ, ಗಾಯಕ ವೈಣಿಕ ಕಳಲೆ, ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ. ವಿನಾಶಾಯ ದೀಪಜ್ಯೋತಿರ್ನಮೋಸ್ತುತೆ, ಸರ್ ಮುಂದೆ ಮುಂದೆ ಹಾಕ್ಸಿ ಸರ್. ಸರ್ ಒಂದು ಸೆಕೆಂಡ್.
ಸ್ವಲ್ಪ ಹಿಂದೆ ಸರ್ ರೆಡಿನಾ? ಹಾಂ ರೆಡಿ ಇರಪ್ಪ. ರೆಡಿ ಸರ್ ಓಕೆ ಆಗಿರಿ ಸರ್ ಒಂದು ಸೆಕೆಂಡ್ ಸರ್ ಒಂದು ನಿಮಿಷ ಸರ್ ಪತ್ರವನ್ನು ವಂಚಿಸಿದ ಶ್ರೀಮತಿ ಮಮತಾರವರಿಗೆ ಧನ್ಯವಾದಗಳು. ಸರ್ ಹತ್ರ ಬನ್ನಿ. ಮುಂದೆ ಬನ್ನಿ ಸರ್. ಥ್ಯಾಂಕ್ ಯು ಸರ್. ಮುಂದೆ ಬನ್ನಿ ಸರ್ ಹತ್ರ ಬನ್ನಿ ಸರ್. ಎಲ್ಲ ಗೌರವಾನ್ವಿತರೆ, ಈ ದಿನದ ಕಾರ್ಯಕ್ರಮ ಏನು ತಮಗೆ ಗೊತ್ತು. ಗೌರವಾನ್ವಿತ ಕೆ.ವಿ. ಸಂಕ್ರೇಗೌಡರ 111ನೇ ಜನ್ಮದಿನೋತ್ಸವದ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದು ನಾವುಗಳೆಲ್ಲ ಇಲ್ಲಿ ಸೇರಿದ್ದೀವಿ. ವೇದಿಕೆ ಮೇಲೆ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಿತ್ಯ ಸಚಿವ ಕೆ.ವಿ. ಸಂಕ್ರೇಗೌಡರ ಮೊಮ್ಮಗರಾದಂಥ ನಿತ್ಯಾನಂದರವರೇ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ದೈವ ಸಮಾನವಾದಂಥ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಆತ್ಮೀಯ ಬಂಧುಗಳೇ, ನನಗೆ ಒಂದು ವಿಷಯ ನನಗೆ ಬಹಳ ಸಂಘದಂತ ಮಹಾನ್ ಚೇತನರು ನೀವು ಓದಬೇಕು. ಅನುವಾದ ಬಹಳ ಜನದ ಅಪರೂಪದ ಕೃತಿಗಳು. ಒಬ್ಬ ರಂಗಭೂಮಿಯ ಅಪರೂಪದ ಕಲಾವಿದರಾಗಿ ಹಾಗೂ ನಾಟಕಕಾರರಾಗಿ ಎಷ್ಟೊಂದು ನಾಟಕಗಳನ್ನು ಬರೆದಿದ್ದಾರೆ, ಆಡಿಸಿದ್ದಾರೆ, ಸ್ವತಃ ಅವರೇ ಮಾಡಿದ್ದಾರೆ. ಮಂಡ್ಯ ಜಿಲ್ಲೆಯ ಯಾವುದು ಹೆಸರು ಬರಬೇಕಾದ್ರೆ ಅವ್ರ ಹೆಸರಿಲ್ಲ. ಅದಕ್ಕೆ ಕುವೆಂಪು ಅವರನ್ನ ನಿತ್ಯ ಸಚಿವ ಅಂತ ಕಾರಣ. ನಿತ್ಯ ಸಚಿವ ಯಾವ ಕಾರಣಕ್ಕೂ ಒಂದು ವಿದ್ಯಾಸಂಸ್ಥೆ ವಿದ್ಯಾ ಸಚಿವರಾಗಿ ಅವರು ಬೆಳೆದಂತವ್ರಿಗೆ ಒಂದು ದೊಡ್ಡ ಆಡಿಟೋರಿಯಂನಲ್ಲಿ ಅವರು ಕಾರ್ಯಕ್ರಮ ಮಾಡಬೇಕಾಗಿತ್ತು. ನಮ್ಮ ಮಂಡ್ಯ ಜನ, ನಮ್ಮ ಈ ಕಾರ್ಯದಿಂದ ಯಾರ್ಯಾರು ತಮ್ಮ ಮಕ್ಕಳ ವಿದ್ಯಾಭ್ಯಾಸ ಕೊಂಡುಗೊಳಿಸಿದ್ದಾರೆ ಅವರೆಲ್ಲರೂ ತಪ್ಪೇನೆ ಹಾಜರಾಗಬೇಕು. ಆಗ ಅವ್ರು ಎಲ್ಲೇ ಅವರ ಆತ್ಮೀಯ ಸಂಪೂರ್ಣವಾದ ಸಾಧ್ಯತೆ. ಅವರು ತಮ್ಮ ಕುಟುಂಬ ಬೆಳೆಸಲಿಲ್ಲ. ಬಹುಶಃ ನನಗನ್ನಿಸ್ತದೆ ಈಗಲೂ ಒಂದು ಬಾಡಿಗೆ ಮನೆ ಗೊತ್ತಿಲ್ಲ, ಬಾಡಿಗೆ ಮನೆಯಲ್ಲಿ ಇರಬೇಕು. ಆದರೆ ಅವರ ಶಾಲೆಯಿಂದ ಓದಂತ ಮಕ್ಕಳು ದೇಶ ವಿದೇಶದಲ್ಲಿ ಇಡೀ ನಮ್ಮ ಯಾವುದೇ ಇರುವಂತ ರಾಜ್ಯ ಆಗೋದು, ರಾಷ್ಟ್ರ ಆಗೋದು, ಅದೆಲ್ಲ ನಮ್ಮ ಮಕ್ಕಳುಗಳು ಒಳ್ಳೆ ಜೀವನ ಮಾಡ್ತಾ ಇದ್ದಾರೆ.
ಕೃತಜ್ಞತಾಪೂರ್ವಕವಾಗಿ ಬರಬೇಕು. ವರ್ಷಕ್ಕೆ ಒಂದ್ಸಾರಿ ಒನ್ ಅವರ್ ನಾವು ಬಂದಿವಿ ಕಾರ್ಯಕ್ರಮಕ್ಕೆ ಅಟೆಂಡ್ ಆಗಲಿಲ್ಲ ಅಂದ್ರೆ ಏನ್ ನನಗೆ ಅರ್ಥ ಆಗ್ತಾ ಇಲ್ಲ ಸ್ನೇಹಿತರೆ. ಇರ್ಲಿ ಸ್ನೇಹಿತರೆ, ಕೆ.ವಿ. ಸಂಕೇಗೌಡರನ್ನ ಯಾವುದೋ ಒಂದು ದಿಕ್ಕಿನಿಂದ ನಾವು ಗುರುತಿಸಬೇಕಾಗಿಲ್ಲ. ಎಲ್ಲಾ ದಿಕ್ಕಿನಿಂದ ಅವರು ಸಭ್ಯ ರಾಜಕಾರಣಿಯಾಗಿ ಹಣ ಮಾಡದೇನೆ ತಮ್ಮ ಇರ್ತಕ್ಕಂಥ ಎಲ್ಲ ಕಾಲವನ್ನ ಸಮಾಜ ಸೇವೆಗಾಗಿ ಅರ್ಪಿಸಿದರು. ನನಗೆ ತಿಳಿದಂಗೆ ಆವತ್ತಿನ ಕಾಲದಲ್ಲಿ ಅವರು ಎಸ್.ಎಂ. ಕೃಷ್ಣರ ಮೇಲೆ ಜಯ ಗಳಿಸಿದ ಎಷ್ಟು ಅಂದ್ರೆ 1,20,000 ಅಂತ ಕಾಣಿಸುತ್ತೆ. ನಾನು ಯಾವಾಗ ಓದಿದ ನೆನಪು ಅಷ್ಟಂತರವೇ ಯಾವತ್ತೇ ಗೆದ್ದರು. ಅವ್ರು ಒಂದು ದಿನ ನಾನು ತನ್ನ ಕುಟುಂಬದ ಬಗ್ಗೆ ತನ್ನ ಮಕ್ಕಳ ಬಗ್ಗೆ ಯೋಚನೆ ಮಾಡ್ತೇನೆ. ಅವ್ರು ನೆಟ್ಟಂತ EPS ಕಾಲೇಜ್ ಏನು ಅವರ ಇದೆ, ಅವರ ಆ ಒಂದು ಸ್ವಚ್ಛತೆ, ಅವರ ಒಂದು ಪ್ರಾಮಾಣಿಕತೆ ಪರವಾಗಿ ಇವತ್ತು ಬೃಹದಾಕಾರವಾಗಿ ಬೆಳೆದು ನಿಂತಿದೆ. ಅವರ ಮಗಳಾದಂತಹ ಸಜ್ಜನಾಗ್ಬೋದು, ಇನ್ನು ಈಗಿರ್ತದೆ ನಮ್ಮ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಅಣ್ಣರಾಗ್ಬೋದು, ಒಂದು ಸಭ್ಯತೆಯ ದಾರಿಯಲ್ಲಿ ಬರ್ತಾ ಇದೆ. ಒಂದು ಈ ಕಾಲೇಜನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಬೇಕು, ಆ ಮಟ್ಟಕ್ಕೆ ಕುಡಿದರೆ ಸಂಖ್ಯೆ ಹೆಚ್ಚು ಕಮ್ಮಿ ಇರುವುದು. PS ಕಾಲೇಜ್ ಅಂದ್ರೆ ಯಾರಿಗೆ ಗೊತ್ತಾಗಬೇಕು ಅಂತ ಒಂದು ಕಾಲೇಜನ್ನು ಕಟ್ಟಿ ಅದನ್ನು ಬೆಳೆಸಿ ಇವತ್ತು ಅದು ರಾಷ್ಟ್ರದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದು ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾನು ಈಗಲೇ ಅಬ್ಸರ್ವ್ ಮಾಡಿದೆ, ಇಲ್ಲಿ ಒಂದು ಆಡಳಿತ ಮಂಡಳಿಯ ನೀತಿ ನಡೆಯಲಿಲ್ಲ. ಎಲ್ಲರೂ ಅವರು ಈ ಒಂದು ಕಾಲೇಜಿನ ಬಗ್ಗೆ ಕಾಳಜಿ ವಹಿಸಿ ಒಂದು ಶಿಸ್ತು ಸಂಯಮದಿಂದ ಇದ್ರ ಕಡೆ ಗಮನ ಕೊಡ್ತಾ ಇದ್ದಾರೆ. ನಾನು ಅನೇಕ ವಿದ್ಯಾರ್ಥಿಗಳನ್ನ ವಿಚಾರಿಸಿದ್ದೀನಿ. PS ಮಂಡ್ಯ ಕಾಲೇಜು ಅಂದ್ರೆ ಅದೊಂದು ಹೆಮ್ಮೆ ಸಾರ ಅಂತಾರೆ. ಹಣದ ಕಡೆ ಅವರು ದೃಷ್ಟಿ ಹರಿಸ್ತಾನೆ, ಹಣ ಮಾಡೋ ಕಡೆ ಹರಿಸ್ತಾನೆ. ಈ ಕಾಲೇಜಿನ ಗಮನ ಹರಿಸಿದ್ರೆ ಇಂಥ ಒಂದು ಅಪರೂಪದ ಕಾಲೇಜುಗಳು ನಿರ್ಮಾಣ ಆಗ್ತದಕ್ಕೆ ಇದೇ ಸಾಕ್ಷಿ. ಮತ್ತೆ ಹೇಳಬೇಕಾಗಿಲ್ಲ ಸ್ನೇಹಿತರೆ. ಒಂದು ಮಾತು ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ ಅಂತ. ಇಂಥ ಒಂದು ಮಹಾನ್ ಇನ್ಸ್ಟಿಟ್ಯೂಷನ್ ಈ ಒಂದು ವಿದ್ಯಾಸಂಸ್ಥೆಯಲ್ಲಿ ನನ್ನನ್ನು ಉದ್ಘಾಟನೆ ಕಾಡುವುದೇ ನನ್ನ ಸೌಭಾಗ್ಯ ಅಂತ ನಾನು ಭಾವಿಸ್ತೇನೆ. ಸ್ನೇಹಿತರೆ, ನಾನೊಂದು ಹಳ್ಳಿಗಾಡಿಂದ ಬಂದಂತ ಒಬ್ಬ ಬಡ ರೈತನ ಮಗ. ನಾನು ಓದೋ ಕಾಲದಲ್ಲಿ ನನಗೆ ಪುಸ್ತಕಗಳು ಸಿಗ್ತಾ ಇರಲಿಲ್ಲ ಸ್ನೇಹಿತರೆ. ನಿಮಗೆ ನಿಜ ಹೇಳಿ, ಪಾಂಡವಪುರದಲ್ಲಿ ಅಂಡರ್ಸ್ಟ್ಯಾಂಡರ್ಡ್ ಅನ್ನೋದೇ ಒಂದು ದೊಡ್ಡ ನನಗೆ ಧ್ಯೇಯ. ಪಾಂಡವಪುರದ ಮೈಸೂರಿಗೆ ರೈಲ್ವೆ ಹಳ್ಳಿ ಮೇಲೆ ನಡ್ಕೊಂಡು ಹೋಗಿ ಸಿಟಿಗೆ 90 ಹೋಗ್ತಾ ಇದ್ದೆ. ನಿಮ್ಗೆ ಏನು ಅನ್ಸ್ಬೋದು ನೋಡಿ. ನಾನು ಆಗ 8 ಹಳ್ಳಿಗಾಡಿನ ಒಂದು ಮೇಲೆ ಹಣ, ಅವ್ರ ಮಕ್ಕಳು ಸಾಕೋದೇ ಕಷ್ಟ. ಆ ಪರಿಸ್ಥಿತಿಗೆ ಅಲ್ಲಿಂದ ಓದ್ಬೋದು. ನಾನು ಪಾಂಡವಪುರದಲ್ಲಿ ನಾನು PUC ಮಾಡಿ ನಂತರ ಮಹಾರಾಜ ಕಾಲೇಜಿನಲ್ಲಿ ಡಿಗ್ರಿ ಮುಗಿಸ್ಕೊಂಡು ನನ್ನ ಕರೆಸ್ಪಾಂಡೆನ್ಸ್ ಅಂತ ಏನು ಹೇಳ್ತಾರೆ ಅದರಲ್ಲಿ ನಾನು ಮಾಸ್ಟರ್ ಡಿಗ್ರಿ 1976ರಲ್ಲಿ ಪಡೆದೆ. ನನ್ನ ಮಾಸ್ಟರ್ ಡಿಗ್ರಿ ಒಂದೇ ಒಂದು ಧ್ಯೇಯ, ನಾನೇನು ಈ ಕಷ್ಟವನ್ನು ಪಟ್ಟಿದ್ದೀನಿ, ಇನ್ನು ಮುಂದಿನ ಪೀಳಿಗೆ ನಮ್ಮ ಮಕ್ಕಳು ಇದನ್ನ ಪಡಬಾರದು. ಅವ್ರಿಗೆ ಎಲ್ಲೇ ಹೋಗಿ ಕೈಗೆ ಪುಸ್ತಕ ಸಿಗಬೇಕು. ನಾನು ಯಾರ ಸ್ನೇಹಿತರನ್ನು ನಮ್ಮ ದೊಡ್ಡ ಆಗೋಗಿದ್ರು, ನೀನು ಶುರು ಮಾಡು, ಅದೇ ಒಂದು ಒಳ್ಳೆ ಕೆಲಸಕ್ಕೆ ನಾನಾ ಕಡೆಯಿಂದ ನಿಮಗೆ ಗೊತ್ತಿಲ್ಲದೆ ಸಹಾಯ ಮಾಡಿ ಅಂದರು. ನಾನು ಅವತ್ತು ಸ್ಟಾರ್ಟ್ ಮಾಡೋದು. ನನಗೆ 78 ವರ್ಷ, 55 ವರ್ಷಗಳ ಕಾಲ ಯಾವುದೇ ವಿಧವಾದಂಥ ಬೇರೆ ಏನೋ ಕೆಲಸ ಮಾಡಿದ್ರೆ ಪುಸ್ತಕ ಸಂಗ್ರಹದು ಅದನ್ನು ಮಕ್ಕಳಿಗೆ ಕೊಡೋದಿಲ್ಲ. ಬೇರೆ ಮಕ್ಕಳ ವಿಷಯ ಪ್ರಪಂಚದ ಚರಿತ್ರೆಯಲ್ಲಿ ನನ್ನ ಈ ಜೀವನದ ಏಳಿಗೆಗೆ ಕಾರಣರಾದ ಮತ್ತು ರಘುವರು ಮತ್ತು ನನ್ನ ಸಹೋದರಿಯರು ಇಲ್ಲಿ ಉಪಸ್ಥಿತರಿದ್ದಾರೆ. ಹಾಗೆ ನನ್ನ ಈ ಎಲ್ಲ ರಂಗಭೂಮಿಯ ಉಚ್ಚಾಟಗಳು, ತಿಕ್ಕಲು, ತೆವಲುಗಳನ್ನು ಸಹಿಸಿಕೊಂಡು ನನ್ನ ಜೊತೆ ಸಂಸಾರ ನೀಗಿಸುತ್ತಿರುವಂಥ ನನ್ನ ಹಿರಿಯ ಪುತ್ರ, ಅವನು ಕೂಡ ಕಲಾವಿದನೇ. ಈ ಸಂಸ್ಥೆಯ ಅರಿವಿನಿ ಅಂತ ಹೇಳ್ಕೊಳ್ಳೋದಕ್ಕೆ ಬಹಳ ಸಂತೋಷ ಆಗುತ್ತೆ. ನನ್ನನ್ನು ಅಭಿನಂದಿಸಲು ಬೆಂಗಳೂರಿಂದ ಬಂದಿರುವಂತಹ ಹಿರಿಯ ಪತ್ರಕಾರರು, ಅಂಕಣಕಾರರಾದಂತಹ ನಮ್ಮ ಊರಿನ ಮೊಮ್ಮಗ, ನಿಮಗೆಲ್ಲ ಅವರ ಹೆಸರು ಹೇಳೋ ಅವಶ್ಯಕತೆ ಇಲ್ಲ ಅಂತೀನಿ, ಮಣಿಕಾಂತವರು, ಅವರು ಕೂಡ ಇದ್ದಾರೆ. ಬಹಳ ಸಂತೋಷ. ನನ್ನ ಊರಿನ ಕಲಾವಿದರುಗಳು, ಮಿತ್ರರು ಅನೇಕ ಜನ ಇವತ್ತು ಬಂದು ಈ ಕಾರ್ಯಕ್ರಮ ಎಷ್ಟು ಉನ್ನತವಾದದ್ದು ಅಂತ ಅವ್ರು ತೋರಿಸ್ಬಿಟ್ಟಿದ್ದಾರೆ. ಈ ಪ್ರಶಸ್ತಿ ಅದಕ್ಕೆ ಎಷ್ಟು ಮೌಲ್ಯಯುತವಾದದ್ದು ಅಂತ ನಿಮ್ಮನ್ನೆಲ್ಲ ನೋಡಿದಾಗ ನನಗೆ ಬಹಳ ಸಂತೋಷ ಆಗಿದೆ. ಸಾಮಾನ್ಯವಾಗಿ
ಯಾರಾದರೂ ನನಗೆ ಪ್ರಶಸ್ತಿ ಸನ್ಮಾನ ಅಂತ ಕರೆದಾಗ ನಾನು ಸಾಮಾನ್ಯ ತೆರೆ ಹಿಂದೆ ಇರೋದಕ್ಕೆ ಇಷ್ಟಪಡ್ತೀನಿ, ಮುಂದೆ ಕಾಣಿಸ್ಕೊಳ್ಳೋದಕ್ಕೆ ಇಷ್ಟ ಆಗಲ್ಲ. ಯಾಕಂದ್ರೆ ನಾವು ಮಾಡ್ತಾ ಇರುವಂಥ ಒಂದು ದೊಡ್ಡ ಸಮುದ್ರದಲ್ಲಿ ಆ ಸಮುದ್ರ ಸಮತೋಲನಕ್ಕೆ ಅಲ್ಲಿರೋ ಒಂದು ಸೀಗಡಿ ಕೂಡ ಕಾರಣ ಆಗುತ್ತೆ. ಆ ಥರ ನಾವು ಒಂದು ಸಣ್ಣ ಸೀಗಡಿ ಅಷ್ಟೇ. ನಾವೆಲ್ಲ ಈ ವೇದಿಕೆಯಲ್ಲಿ ದೊಡ್ಡ ತಿಮ್ಮಿಗಳ ಥರ ತೋರಿಸ್ತಾ ಇದ್ದೇವೆ, ಅದಕ್ಕೆ ಸಂತೋಷ ಆಗುತ್ತೆ. ನಾವು ಕೂಡ ಗುರುತಿಸಲ್ಪಡ್ತಿದ್ದೀವಲ್ಲ ಅಂತ. ಇವತ್ತು ಬದುಕು ಏನಾಗಿದೆ, ಯಾಕೆ ನಾವು ರಂಗಭೂಮಿಯನ್ನು ಆಯ್ಕೆ ಮಾಡ್ಕೊಳ್ತೀವಿ, ಯಾಕೆ ಬಹಳ ಮುಖ್ಯ ಈ ರಂಗಭೂಮಿ ಹೇಗಿದೆ ಅಂದರೆ ವೇದಿಕೆಯ ಮೇಲೆ ಒಬ್ಬ ನಟ ತಾನೇ ಸ್ವತಃ ಆಡಿಕೊಂಡು ಅಭಿನಯಿಸ್ತಾನೆ. ಇಟ್ಸ್ ಎ ಸಿಂಗಲ್ ಟೇಕ್. ಆದರೆ ಸಿನಿಮಾ ಆಗಲ್ಲ. ನೀವು ಒಂದು ಕೈ ಮೂವ್ ಮಾಡ್ಕೊಂಡು ಒಂದು ಟೇಕ್ ತಗೋತಾರೆ, ಒಂದು ಕಾಲು ಮೂವ್ ಮಾಡ್ಕೊಂಡು ತಗೊಂಡ ತಕ್ಷಣ ರಂಗದ ಮೇಲೆ ಚೆನ್ನಾಗಿ ಕಾಣುತ್ತೆ, ಪರದೆ ಮೇಲೆ. ಆದರೆ ಇಲ್ಲಿ ನಟನ ಪರಿಶ್ರಮ ಬಹಳವಿರುತ್ತೆ. ಅಲ್ಲದೆ ಈ ನಟನೆಗಳು ಪೌರಾಣಿಕ ನಾಟಕಗಳನ್ನು, ಸಾಮಾಜಿಕ ನಾಟಕಗಳನ್ನ ಪ್ರದರ್ಶಿಸುವ ಮೂಲಕ ಜನಕ್ಕೆ ಸಂದೇಶ ನೀಡುವಂಥ ಕಾರ್ಯಕ್ರಮ ಇದು. ನಮ್ಮ ತಾತಂದ್ರು ಮುತ್ತಾದ್ರು ಸಾವಿರಾರು ವರ್ಷಗಳಿಂದ ನಡ್ಕೊಂಡು ಬಂದಿರುವಂಥ ಕಾರ್ಯಕ್ರಮ ಆಗಿದ್ದ ಜನಕ್ಕೆ ನಾವೇನಾದರೂ ಸಂದೇಶವನ್ನು ಕೊಡ್ಬೋದು. ನಾನೀಗ ಒಬ್ಬ ವೈದ್ಯನಾಗಿ ರಂಗದ ಮೇಲೆ ಬಂದಾಗ ಯಾರು ಈ ರಂಗದ ಮೇಲೆ ಬರೋಕ್ಕೆ ಹಿಂಜರಿಕೆ ಆಗುತ್ತೆ, ಡಾಕ್ಟರ್ ಒಂದು ಪಾತ್ರ ಮಾಡಿದ್ದಾರೆ, ನಾವ್ಯಾಕೆ ಮಾಡಬಾರ್ದು ಅಂತ ಅನೇಕ ಮಿತ್ರರು ಪಾತ್ರವನ್ನು ಮಾಡಿದ್ದಾರೆ. ಅದು ಬಹಳ ಸಂತೋಷ ಕೊಡುವ ವಿಚಾರ. ನಾನು ನಾಟಕ ಮಾಡಿದಾಗ ಒಮ್ಮೆ ಸಮಯ ಅಭಾವದಿಂದ ಏನು ಮಾಡ್ಕೊಂಡು ಗುರುಗಳು ಒಂದು ಪಾತ್ರ ಮಾಡಿಕೊಡಿದ್ರು. ಅವಾಗ ಕೇಳಿದೆ, ನನಗೆ ಬೇಡ, ಒಂದು ಸಣ್ಣ ಪಾತ್ರ ಕೊಡಿ, ಸಿಗಂಡಿ ಪಾತ್ರ ಕೊಟ್ಬಿಡಿ, ಅದನ್ನು ಮಾಡ್ತೀನಿ. ಇಲ್ಲ ಅಯ್ಯೋ ಅದನ್ನು ಮಾಡಿಬಿಟ್ಟಿರ ಎಲ್ಲ ಆಮೇಲೆ ಅಳಂಕಿಸ್ತಾರಂತಿಲ್ಲ, ಆ ಪಾತ್ರ ಕೊಡಿ ಯಾಕೆ ಅಂತ ಹೇಳಿದೆ. ಆ ಪಾತ್ರವನ್ನು ಮಾಡಿದ್ಮೇಲೆ ಆ ಪಾತ್ರವನ್ನು ಯಾಕೆ ತಗೊಳ್ಳೋದಕ್ಕೆ ಹಿಂಜರಿಕೆ ಮಾಡ್ತಿದ್ರಲ್ಲ, ಇಲ್ಲಿ ಈ ಪಾತ್ರ ಮಾಡಿದ್ರೆ ಚೆನ್ನಾಗಿರುತ್ತೆ, ಯಾಕಂದ್ರೆ ಭಿನ್ನಾಂತದಿಂದ ಸ್ವಲ್ಪ ನಡೆದಾಗ ಜನ ಚಪ್ಪಾಳೆ ಜಾಸ್ತಿ ಬರುತ್ತೆ ಅಂತ. ಯಾಕಂದ್ರೆ ಪಾತ್ರನಾಗಿರುತ್ತೆ. ಆದರೆ ಅದು ನಮಗೆ ನಗು ತರಿಸುತ್ತೆ ನಿಜ. ಆದರೆ ಶಿಖಂಡಿ ಹೆಣ್ಣು ಅಲ್ಲ ಗಂಡು ಅನ್ನೋದಂಥ ಒಂದು ಬದುಕುವವರ ಬದುಕು ಹೇಗಿರುತ್ತೆ ಅಂತ ಆ ಗಳಿಗೆ ವೇದಿಕೆ ಮೇಲೆ ನಿಂತಾಗ ನನ್ನ ಮನಸ್ಸಿಗೆ ತರುತ್ತೆ. ಜನ ಒಂದು ಹಾಸ್ಯವಾಗಿ ಮಾತ್ರ ನೋಡಬಾರದು. ಯಾಕಂದ್ರೆ ಅಂಥ ಮಗುವನ್ನು ಎತ್ತು ತಂದೆ ತಾಯಿ ಮನಸ್ಸಲ್ಲಿ ಎಂಥ ನೋವಿರುತ್ತೆ ಅಂತ ನಮಗೆ ಗೊತ್ತಿರಬೇಕು. ಆ ಮಗುವನ್ನು ನಾನು ಈ ವೇದಿಕೆಯಲ್ಲಿ ನಿತ್ಯ ಸಚಿವರು ಮತ್ತು ಹಿರಿಯರು ಆದಂಥ ಶಂಕರೇಗೌಡರ ಬಗ್ಗೆ ಆಗಲಿ, ಸಚ್ಚಿದಾನಂದ ಬಗ್ಗೆ ನಾನು ಮಾತಾಡಿದ್ರೆ, ನಾನು ಈಗಾಗಲೇ ಹೇಳಿದೆ, ಒಂದು ಸಿಹಿ ತಿಮ್ಮಿಗಳದ ಬಗ್ಗೆ ಮಾತಾಡ್ದಂಗೆ ಆಗುತ್ತೆ ಅಂತ. ನೀವೆಲ್ಲರಿಗೂ ಚೆನ್ನಾಗಿ ಗೊತ್ತಿರೋದವರು. ಅವ್ರ ವಿಚಾರವನ್ನು ಬಿಟ್ಟು ನಾನು ಕೆಲವು ವೈದ್ಯಕೀಯ ರಂಗದಲ್ಲಿ ಆಗ್ತಿರುವಂಥ ಬೆಳವಣಿಗೆಗಳು ಮತ್ತು ನಮ್ಮ ಸಮಾಜ ಹೋಗ್ತಾ ಇರೋ ರೀತಿ ಬಗ್ಗೆ ಒಂದು ಕೆಲವು ಮಾತುಗಳನ್ನ ಆಡೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇವತ್ತು ನಾವು ಎಲ್ಲ ದೊಡ್ಡ ದೊಡ್ಡ ಪದವಿಗಳು ಪಡ್ತಿದ್ದೀವಿ, ಆದರೆ ಸಮಾಜದಲ್ಲಿ ಪ್ರೀತಿಯಿಂದ ಪರಸ್ಪರರು ಒಗ್ಗಟ್ಟಾಗಿ ಬದುಕುವುದನ್ನು ಮರೆತುಬಿಟ್ಟಿದ್ದೀವಿ. ಸಾಧ್ಯವಾದರೆ ಅತ್ತೆ ಮಾವ ಮನೆಯಲ್ಲಿ ಇದ್ದೇ ಚಂದ. ಯಾಕಂದರೆ ನಾವಿಬ್ಬರು ಗಂಡ ಹೆಂಡತಿನೇ ಇರ್ತೀವಿ, ಸೊ ನಾವು ಆರಾಮಾಗಿರ್ಬೋದು, ಯಾರ ಕಂಟ ಇರಲ್ಲ. ಆದರೆ ಆ ಅತ್ತೆ ಮಾವ ಯಾವಾಗ ಬೇಕಾಗುತ್ತೆ, ತಂದೆ ತಾಯಿ ಯಾವಾಗ ಬೇಕಾಗುತ್ತೆ ಅಂದರೆ ನಾವು ಹೊರಗಡೆ ಪ್ರವಾಸ ಹೋಗ್ಬೇಕು, ಮನೆ ಕಾಯಕ್ಕೆ ಅತ್ತೆ ಮಾವ ಬೇಕು. ಇದು ಇವತ್ತಿನ ಸಮಾಜ. ಆಮೇಲೆ ಈಗ ಓದ್ತಾ ಇದ್ದೀವಿ, ನಾವು ಲೈಫಲ್ಲಿ ಸೆಟ್ಲ್ ಆಗಬೇಕು, ನಾನು ಇನ್ನೂ ಮುಂದುವರಿಬೇಕು, ನಾನು ದುಡಿಬೇಕು ಅನ್ನೋ ಮನೋಭಾವದಿಂದ ನಮ್ಮ ಹೆಣ್ಣು ಮಕ್ಕಳು ಅವರು ಮದುವೆ ಆಗೋಷ್ಟೊತ್ತಿಗೆ 30 ವರ್ಷ ಆಗುತ್ತೆ. ಏಕೆ ಇದನ್ನು ಹೇಳ್ತಾ ಇದ್ದಂದ್ರೆ, ಅಷ್ಟು ನಿಧಾನವಾಗಿ ಮದುವೆ ಆದಾಗ ಒಂದು ಮರ, ಒಂದು ಗಿಡ ನೆಡ್ತೀವಿ. ಆ ಗಿಡ ನೆಟ್ಟು ಸ್ವಲ್ಪ ದಿನಕ್ಕೆ ನಾವು ಕಾಯ್ತಾ ಇರ್ತೀವಿ. ಏನು, ಇವತ್ತು ಹೂ ಬಿಡುತ್ತೆ, ನಾಳೆ ಹಣ್ಣಾಗುತ್ತೆ, ಚೆನ್ನಾಗಿ ಬರುತ್ತೆ, ಜಾಸ್ತಿ ಹಣ್ಣುಗಳು ಬರುತ್ತೆ ಅಂತ. ಆದರೆ ಮರ ಹಣ್ಣು ಬಿಡೋದನ್ನ, ಕಾಯಿ ಬಿಡೋದು, ಒಂದು ತೆಂಗಿನ ಮರ ಒಂದು 10 ವರ್ಷದ ನಂತರ ಫಲ ಬಿಟ್ಟರೆ ಹೇಗೆ ಬರುತ್ತೆ? ಸಣ್ಣ ಈಚಲಕಾಯಿ ಅಥವಾ ಗಂಡುಕಾಯಿ, ಏನು ಪ್ರಯೋಜನ ಇರುವಂಥ ಪದಾರ್ಥಗಳು ಈಚೆ ಬರುತ್ತೆ. ಆದರೆ ಇವತ್ತು ನಮ್ಮ ಹೆಣ್ಮಕ್ಳು ಓದು ಸಂಪಾದನೆ ನಿಟ್ಟಿನಲ್ಲಿ ಏನಾಗಿದೆ ಅಂತಂದರೆ, ಒಬ್ಬ ತಾಯಿ ಅಂತ ನಿಭಾಯಿಸುವಂಥ ಕೆಲಸವನ್ನು ಜಗತ್ತಿನಲ್ಲಿ ಯಾವುದೇ ರೀತಿಯ ಶಕ್ತಿಗಳು ಮಾಡೋದಕ್ಕೆ ಸಾಧ್ಯ ಇಲ್ಲ. ನಾವು ಏನೇ ಸಾಧನೆ ಮಾಡ್ಬೋದು, ಆಕಾಶಕ್ಕೆ ಆಗ್ಬೋದು, ಚಂದ್ರನ ಹತ್ರ ಹೋಗ್ಬೋದು, ಅದೆಲ್ಲದಕ್ಕಿಂತ ಉನ್ನತವಾದ ಕೆಲಸ ಅಂದರೆ ಒಬ್ಬ ತಾಯಿ ಮಾಡೋ ಕೆಲಸ, ಒಬ್ಬ ತಾಯಿತನ ಮಾಡೋ ಕೆಲಸ, ತನ್ನ ಮಕ್ಕಳನ್ನ ಒಳ್ಳೆಯ ರೀತಿಯಿಂದ ಬೆಳೆಸುವಂಥ ಕೆಲಸ. ಇಂಥ ಕೆಲಸಕ್ಕೆ ಅವರಿಗೆ ಸಮಯದಲ್ಲಿ ಕೊರತೆ ಆಗ್ತಾ ಇದೆ. ಯಾಕಂದರೆ ಎಲ್ಲರೂ ನಾವು ಸಂಪಾದನೆ ಮಾಡೋದ್ರಿಂದ ಮಕ್ಕಳ ಕಡೆ ಗಮನ ಕೊಡೋದು ಕಡಿಮೆ ಆಗುತ್ತೆ. ಅವ್ರು ಬೆಳೆದ ರೀತಿಯಲ್ಲಿ ಬೆಳೀತಾರೆ. ಮೊದಲು ಶಿಕ್ಷಕರಿಗೆ ಅವ್ರನ್ನ ವೇದಿಕೆ ಮೇಲೆ ಗುರುತಿಸ್ತಾರೋ ಇಲ್ವೋ, ಡಾಕ್ಟರ್ ಉಮೇಶ್ ಅವರು ಹೇಳಿದಾಗೆ ಜೀವನ ಪರ್ಯಂತ ಎಲ್ಲೋ ಹಾದಿ ಬೀದಿರುವಾಗ ಸರ್ ಅಂತ ಕಾಲಿಡ್ತಾರೆ. ಅದು ನಿಮಗೆ ಮೊದಲ ಆದ್ಯತೆ, ನಂತರ ವೈದ್ಯರು ಬಿಡುತ್ತೆ. ಯಾಕಂದರೆ ಯಾವತ್ತೂ ಒಂದಿನ ಸ್ವಲ್ಪ ನೋವು ಕಡಿಮೆ ಮಾಡಿರ್ತಾರೆ.
ದಶಕಗಳ ಹಿಂದೆ ದೇಶದಲ್ಲಿ ಮಂಡ್ಯಕ್ಕೊಂದು ಸ್ಥಾನ ಇತ್ತು. ಮಂಡ್ಯ ಲೀಡ್ಸ್ ಅಂಡ್ ಇಂಡಿಯಾ ಫಾಲೋಸ್ ಅಂತ. ಲಾಗಾಯತಿನಿಂದ ಮಂಡ್ಯದ ಜನರಲ್ಲಿ ಒಂದು ರಾಜಕೀಯ ಸಾಮಾಜಿಕ ಮಾಗಿದ ಪ್ರಜ್ಞೆ ಇದ್ದೇ ಇದೆ. ಆಧುನಿಕತೆ ಹೋದಾಗೆ ಅದು ಮತ್ತಷ್ಟು ಇಂಬು ಕೊಡಬೇಕಾಗ್ತದೆ. ಅದಕ್ಕೆ ಶಿಕ್ಷಣ, ಅದರಿಂದ ಆಗ್ತಕ್ಕಂಥ ವಿಕಾಸ ಅವಶ್ಯಕತೆ ಇತ್ತು. ಹಲವಾರು ರಾಜಕಾರಣಿಗಳು ಹಲವಾರು ಕ್ಷೇತ್ರದಲ್ಲಿ ತಮ್ಮನ್ನು ತೊಡಗಿಸ್ಕೊಂಡು ನಮ್ಮ ಸೌಭಾಗ್ಯ ಶಂಕರೇಗೌಡರು ಶಿಕ್ಷಣ ಕ್ಷೇತ್ರವನ್ನು ಆಯ್ದುಕೊಂಡರು. ಇವತ್ತು ಈ ಗುರುತಿಸ್ಕೊಳ್ಳಿಕ್ಕೆ ಬ್ಯಾಡ್ಜ್ ಹತ್ರ ಎಲ್ಲ ಇದೆ. ಪ್ರತಿಯೊಂದು ಬ್ಯಾಡ್ಜು ಅವರ ಸಾಧನೆಯನ್ನು ಸಾರ್ತಾ ಇದೆ ಅಂತ ನನಗೆ. ನನ್ನ ಇಬ್ಬರು ಮಕ್ಕಳು ಈ ಸಂಸ್ಥೆಯಿಂದ ಪದವೀಧರರಾದ್ದು ಬದುಕಿನಲ್ಲಿ ಸುಸ್ಥಿರ ಬದುಕು ಸಾಗಿಸ್ತಾ ಇದೆ. ಅದಕ್ಕೆ ನೀವು ಆಗಿರ್ತೀನಿ. ಈ ಗುರುತಿಸಿದ್ದಕ್ಕಾಗಿ ವಿಜಯಾನಂದ ಅವರ ನೇತೃತ್ವದ ಇಡೀ PS ಸಂಸ್ಕಾರಕ್ಕೆ ನನ್ನ ನಮಸ್ಕಾರ. ಶಿಕ್ಷಣ ಟ್ರಸ್ಟ್ ಮಂಡ್ಯ ನಮ್ಮ ಟ್ರಸ್ಟ್ನ ವತಿಯಿಂದ ನಿತ್ಯ ಸಚಿವರು, ಈ ಸಂಸ್ಥೆಯ ಸಂಸ್ಥಾಪಕರಾದಂಥ ಪೂಜ್ಯ ನಮ್ಮ ತಾತರವರಾದಂಥ ನಿತ್ಯ ಸಚಿವ KV ಶಂಕರಗೌಡರ 111ನೆಯ ಜನ್ಮದಿನ ಆಚರಣೆ ಅಂಗವಾಗಿ ಇವತ್ತು ಏನು ರಂಗಭೂಮಿ ಮತ್ತು ಸಮಾಜ ಸೇವೆ ಪ್ರಶಸ್ತಿ ಅನ್ನೋ ಈ ವೇದಿಕೆ ಮೇಲೆ ಇವತ್ತು ಕಾರ್ಯಕ್ರಮ ಆಯೋಜಿಸಿದ್ದೇವೆ. ಪೂಜ್ಯ ತಾತ ದಿವಂಗತ ಶಂಕರೇಗೌಡರು ನಾಟಕ ಆಡಿ ಈ ಸಂಸ್ಥೆಯನ್ನು ಅವ್ರ ಸ್ನೇಹಿತರು, ಅವ್ರ ಜೊತೆ ಒಟ್ಟು ಸ್ನೇಹಿತರು, ಒಂದು 8ರಿಂದ 10 ಜನದೊಳಗಡೆ ಸ್ನೇಹಿತರು ಸೇರಿ ಪ್ರಮುಖರೆಲ್ಲ ಈ ಸಂಸ್ಥೆಯನ್ನು ನಾಟಕ ಮಾಡಿ ಕಟ್ಟಿದ್ದಾರೆ. ಈ ಸಂಸ್ಥೆ ಇಲ್ಲಿ ತನಕ ನಡ್ಕೊಂಡು ಬಂದಿದೆ. ಅವರದೇ ಆದಂಥ ಸ್ನೇಹಿತರು ಸುಮಾರು ಸುದೀರ್ಘವಾದ ಅವಧಿಯಲ್ಲಿ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ರು. ತದನಂತರ ಇದು ನಂದು 6ನೇ ವರ್ಷ ಮುಗಿದಿದೆ. ಏನು ಶಂಕರೇಗೌಡರು ಹಾಕಿದ ಬುನಾದಿಲಿ ಈ ಸಂಸ್ಥೆಯನ್ನು ಮುನ್ನಡೆಸ್ಕೊಂಡು ಎಲ್ಲ ಅಧ್ಯಕ್ಷರು ಬರ್ತಾ ಇದ್ದಾರೆ. ಈ ಸಂಸ್ಥೆ ಇನ್ನೂ ನಿಮ್ಮೆಲ್ಲರ ಸಹಕಾರದೊಂದಿಗೆ ಎತ್ತರವಾಗಿ ತಗೊಂಡು ಹೋಗ್ತೀವಿ ಅಂತ ಹೇಳ್ತಾ, ಇಂದಿನ ವೇದಿಕೆ ಮೇಲೆ ಆಸೀನರಿರುವ ಪದ್ಮಶ್ರೀ ಪುರಸ್ಕೃತರು ಮಂಡ್ಯ ಜಿಲ್ಲೆ ಪಾಂಡುಪುರ ತಾಲೂಕು ಚಿನ್ಕುಳ್ಳಿ ಗ್ರಾಮದವರು ಶ್ರೀಯುತ ಹನ್ಗೇಗೌಡರಿಗೆ ವೈಯಕ್ತಿಕವಾಗಿ ಹಾಗೂ ಸಂಸ್ಥೆಯ ಪರವಾಗಿ ತಮಗೆ ಪದ್ಮಶ್ರೀ ಲಭಿಸಿದ್ದಕ್ಕೆ ಹೃದಯ ತುಂಬಿದ ಅಭಿನಂದನೆಯನ್ನು ಸಲ್ಲಿಸ್ತೀವಿ ಸರ್. ಇನ್ನೊಬ್ಬರು ರಂಗಭೂಮಿ ಪ್ರಶಸ್ತಿ ವಿಜೇತರು ಉಮೇಶ್ ಅಂದರೆ ಯಾರು ಕಂಡಿದೆಯಲ್ಲ, ಎಷ್ಟು ಉಮೇಶ್ ಅನ್ಬೇಕು. ನನ್ನ ಸ್ನೇಹಿತ ನಿಖಿಲ್ ಮುಖಾಂತರ ಅಣ್ಣವರು ಒಂದು 15 ವರ್ಷ ಆಯ್ತಣ್ಣ, ಸುಮಾರು ಒಂದು 15 ವರ್ಷದಿಂದ ಪರಿಚಯ. ಎಷ್ಟು ಉಮೇಶ್ ಅಂದರೆ ಮೋರಣ್ಣ, ಎಲ್ಲರೂ ಉಮೇಶ್ ಅಂದರೆ ಕಂಡು ಹಿಡಿದಿಲ್ಲ ಯಾರು. ನಾನು ನಮ್ಮ ಜಿಲ್ಲೆಯವರು ಅಂದ್ಕೊಂಡಿದ್ದೆ ಕಣ್ಣ, ಪಕ್ಕದ ತಾಲೂಕೆ ಅಂದರೆ ಚನ್ನಪಟ್ಟಣ. ಆದರೂ ಹುಡುಗರು ಒಳ್ಳೆ ಹೆಸರು ಮಾಡಿದೆ ಅಣ್ಣ ನೀನು. ಆದರೂ ನಿಮ್ಮ ಸ್ನೇಹಿತರು ಬಿಸಿ ಶೆಡ್ಯೂಲ್ಡಲ್ಲಿ ಡಾಕ್ಟ್ರು ಬಂದು ನಿಮ್ಮ ಸನ್ಮಾನ ನೋಡೋದ್ರಲ್ಲ, ಗ್ರೇಟ್ನೆಸ್. ಈ ಥರ ಸೋಷಿಯಲ್ ವರ್ಕ್ ಮಾಡಿಕೊಂಡು ರಂಗಭೂಮಿಗೆ ಆಸಕ್ತಿ ವಹಿಸ್ಕೊಂಡು ಬಂದಿದ್ದಾರೆ. ಹಾಗೆ ಮತ್ತೊಬ್ಬರು ಹಿರಿಯರು, ಅವ್ರ ಬಗ್ಗೆ ನಾವೇನು ಹೇಳೋಂಗಿಲ್ಲ, ಮ್ಯಾನ್ ವಿತ್ ಸಿಂಪ್ಲಿಸಿಟಿ. ಭಾಷಣ 2 ನಿಮಿಷದ ಮೇಲೆ ಮಾಡ್ತೀವಿ. ಪುಣ್ಯಾತ್ಮ ಮಾಡುವ ಕೆಲಸವೇ ಮಾತಾಡ್ತಾನೆ ಪುಣ್ಯಾತ್ಮ. ಭಾಷಣ 2-3 ನಿಮಿಷಕ್ಕೆ ಮುಗಿಸ್ಬಿಟ್ರು. ಡಾಕ್ಟರ್ ಸುಜಯ್ ಕುಮಾರ್ ಸರ್ ಅವರಿಗೆ ನಿಮಗೆ ವೈಯಕ್ತಿಕವಾಗಿ ನಮಸ್ಕರಿಸುತ್ತಾ, ಹಾಗೆ ನಮ್ಮ ಸಂಸ್ಥೆಯ ಖಜಾಂಚಿಯವರಾದಂಥ ಚಂದ್ರಕಲಾ ಶಿವನಂದ್ರವರಿದ್ದಾರೆ. ಈ ಕಾರ್ಯಕ್ರಮದ ರೂವಾರಿ ಶಂಕರೇಗೌಡರು ದತ್ತು ಪುತ್ರ ಡಾಕ್ಟರ್ ರಾಮಲಿಂಗಯ್ಯನವರು ಸುಪುತ್ರಿ ಆಸ್ಟ್ರೇಲಿಯಾದಿಂದ ಬಂದಿದ್ದಾರೆ. ವೆರಿ ನೈಸ್ ಟು ಸಿ ಯು ಸಿಸ್ಟರ್. ಅವ್ರ ಮಗಳು ಬಂದಿದ್ದಾರೆ. ಇಲ್ಲಿ ನಿಮ್ಮ ತಂದೆ 80 ಆದರೂ ಈ ಹೊಸ ಟ್ರೈನ್ ಬಿಟ್ರಲ್ಲ, ಯಾವುದ್ರಿ ಹೊಸ ಟ್ರೈನು? ವಂದೇ ಭಾರತ್, ಆ ಸ್ಪೀಡು, ಆ ಶಕ. ವಿಶೇಷವಾಗಿ ರಾಮಲಿಂಗಯ್ಯನವ್ರಿಗೂ ಅವ್ರ ಕುಟುಂಬದವ್ರಿಗೂ ಭಗವಂತ ಚೆನ್ನಾಗಿಟ್ಟಿರಲಿ. ಈ ಸಂಸ್ಥೆಗೆ ಉಳಿದಿದ್ದಾರೆ. ಈ ಪ್ರಶಸ್ತಿ ಈಗ ಬಂದರು 1 ತಿಂಗಳು ತಲೆ ಕೆಡಿಸ್ಕೊಂಡು ಕೆಲಸ ಮಾಡಿದ್ದಾರೆ. ರಾಮಲಿಂಗಯ್ಯನವ್ರಿಗೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ,
ನನ್ನೊಟ್ಟಿಗೆ ಸಹಕರಿಸುತ್ತಿರುವ ಮಾನ್ಯ ನನ್ನ ಟ್ರಸ್ಟ್ನ ಪದಾಧಿಕಾರಿಗಳು ಮತ್ತು ಧರ್ಮದರ್ಶಿಗಳು ಇಲ್ಲಿ ಹಾಜರಿದ್ದಾರೆ. ಅವರಿಗೆ ಮುಂಭಾಗ ಇರುವ ನಮ್ಮೆಲ್ಲ ವೆಂಕಟೇಗೌಡರು ಪೂಜ್ಯ ನಮ್ಮ ತಂದೆಯವರು ಸಚಿದಾನಂದ ಅವರ ಒಡನಾಡಿಗಳು, ಅಭಿಮಾನಿಗಳು ಆಸರಿದ್ದಾರೆ, ನನ್ನ ಕುಟುಂಬ ವರ್ಗದವರು ಇದ್ದಾರೆ ಮತ್ತು ಸಮಸ್ತ ನಮ್ಮ ಸಿಬ್ಬಂದಿ ವರ್ಗದವರು ಇಲ್ಲೆಲ್ಲರೂ ಸೇರಿದ ನಿಮಗೆ ಮತ್ತೆ ನಮ್ಮ ಪ್ರಮುಖವಾಗಿ ಪತ್ರಕರ್ತರು ಹಾಜರಿದ್ದಾರೆ. ಎಲ್ಲರಿಗೂ ನಮಸ್ಕರಿಸುತ್ತಾ ಹೆಚ್ಚಿಗೆ ಮಾತಾಡೋಕ್ಕೋಲ್ಲ. ಈ ಅಧ್ಯಕ್ಷತೆ ಭಾಷಣ ಬಂದರೆ ಎಲ್ಲ ಬೇಗ ಮುಗಿಸ್ಲಿ ಅಂತಾರೆ. ಮೂರೇ ವಿಚಾರ. ಅಂಕೇಗೌಡರ ಬಗ್ಗೆ ಒಂದು ಹೇಳ್ತೇನೆ. ಅಂಕೇಗೌಡರು ಲಾಸ್ಟ್ ನವೆಂಬರಲ್ಲಿ ತೆಲಂಗಾಣಕ್ಕೆ ಹೋಗ್ತಾರೆ. 20 ಲಕ್ಷ ಬುಕ್ ಏನು ತಮಾಷೆ ಅಲ್ಲ, ಅದು 20 ಲಕ್ಷ ಬುಕ್ಕು. ಈ ಥರದ್ದು 5ರಷ್ಟು ಇದೆಯಂತೆ ಅವ್ರ ಲೈಬ್ರರಿ, 5ರಷ್ಟು. ಇವತ್ತು ಲೈಬ್ರರಿ ಮೇಲೆ ಇರ್ತಾರೆ, ಒಂದು ಯೂನಿವರ್ಸಿಟಿ ಪ್ರೋಗ್ರಾಮ್. ಅಲ್ಲಿ ಒಬ್ಬ ಹುಡುಗ ಎದ್ದು ನಿಂತ್ಕೊಂಡು ಯಾಕ್ರಿ ಇವ್ರನ್ನ ಎಷ್ಟಾಗಿ ತರಿಸಿದ್ರು, ಇವರು ತೆಲಂಗಾಣದವ್ರು ಅಲ್ಲ ಅಂತ ಹೇಳ್ತಾರೆ. ಸುಮ್ಮನೆ ತಾಳಿಗೆ ಕೇಳಿಸ್ಕೊಂಡ್ಮೇಲೆ ವೆಂಕಯ್ಯ ನಾಯ್ಡು ಮೈಕ್ ತಗೊಂಡು, ಬಪ್ಪ ಇಲ್ಲಿ ನಿಮ್ಮ ಮನೆಗೆ ತೆಲುಗು ಪುಸ್ತಕ ಎಷ್ಟಿರೋದು ಅಂತ ಕೇಳ್ತಾರೆ. ಒಂದು ಸಣ್ಣ ಪಟ್ಟ ತಪ್ಪಾಗಿ ಹೇಳಿರ್ಬೋದು, 1% ವಿಷಯ ಕರೆಕ್ಟಾಗಿದೆ, ಅದು ಯಾವುದೂ ಇಲ್ಲ ಅಂತಾರೆ. ವೇದಿಕೆ ಮೇಲಿರುವ ಗಣ್ಯರನ್ನು ಕೇಳ್ತಾರೆ, ಅವರು ಇಲ್ಲ ಅಂತಾರೆ. ಆಗ ಅಂಕೇಗೌಡರನ್ನ ಕೇಳ್ತಾರೆ, ತಾವು ಎಷ್ಟು ಪುಸ್ತಕ ತೆಲುಗುದು ಇಟ್ಟಿದ್ದೀರಾ ಅಂತ. ಸಂಪೂರ್ಣ ಇನ್ನೂ ಕ್ಲಾಸಿಫೈಡ್ ಮಾಡಿಲ್ಲ, ಬಟ್ ಲಿಸ್ಟ್ ಪ್ರಕಾರ 6,000 ತೆಲುಗು ಪುಸ್ತಕ ಇರತ್ತೆ ಅಂತ ಆ ಹುಡುಗ ಮಾತಿಗೆ ಆಡಲ್ಲ. ಅಂದರೆ ಸರಸ್ವತಿ ಯಾರಪ್ಪನ ಮನೆ ಸೊತ್ತಲ್ಲ. ಸರಸ್ವತಿ ಇವತ್ತಿದ್ರೆ ಏನು ಬೇಕಾದ್ರೂ ಸಾಧನೆ ಬಿಡೋದು. ಆತನ ಹತ್ರ 1 ಎಕರೆ ಜಮೀನು ಇರುತ್ತೆ, ಬಾಡಿಗೆ ಮನೆ, ಒಬ್ಬನೇ ಮಗ, ನಂತರ ಬ್ಯಾಚುಲರ್ ಮಗ. ಪಾಪ ಅವ್ರಿಗೆ ಅದು ಯೋಚನೆನೇ ಇಲ್ಲ. ಬಿಡ್ರಿ ಅದು ಹೆಂಗೋ ಆಗ್ತದೆ ಅಂತಾರೆ. ಹೀಗೆ ಒಬ್ಬನೇ ಮಗ. ಮೇಲೆ ವಿಶೇಷವಾಗಿ ಚಿಕ್ಕಮಂಡ್ಯದ ಅಳಿಯ, ಅದು ಗೊತ್ತಿರಲಿಲ್ಲ. ಚಿಕ್ಕಮಂಡ್ಯದ ಅಳಿಯ ನಮ್ಮ ತಾಲೂಕಿನ ಅಳಿಮಯ. ಸಾಧನೆ ಮಾಡಿದ್ರೆ ಸಾಧನೆ ಕುರಿಸತ್ತೆ ನೋಡಿ. ಬೇರೆಯವ್ರಿಗೆಲ್ಲ ಹೊಟ್ಟೆ ತುಂಬಿಸುವ ವಿದ್ಯೆಯಲ್ಲಿ ಇವತ್ತು ಆತ ನಮ್ಮ ಥರ ಬಾಡಿಗೆ ಮನೆಯಲ್ಲಿದ್ದಾರೆ. ಬಟ್ ಸಾಧನೆ ನಿಂತಿಲ್ಲ, ನಿಲ್ಲಿಸೋದು ಇಲ್ಲ ಅಂತ ಹೇಳಿದ್ದಾರೆ. ಮತ್ತೊಮ್ಮೆ ತಮಗೆ ಹೃದಯ ತುಂಬಿದ ಕೃತಜ್ಞತೆಗಳು ಸರ್. ಆಮೇಲೆ ಉಮೇಶ್ ಅಣ್ಣ, ಈಗ ತಪ್ಪಾಗಿ ತಿಳಿಬೇಡಿ, ಕೆಲವು ಎಜುಕೇಷನ್ ಮೆಡಿಕಲ್ ಸ್ವಲ್ಪ ದುಡ್ಡಿನ ಕಡೆ ವಾಲ್ತಾ ಇದೆ, ಅದೇನು ಭಯ ಇಲ್ಲ ಹೇಳಕ್ಕೆ. ಉಮೇಶ್ ಅಣ್ಣ ಅಂಥದ್ರಲ್ಲೂ ನಮ್ಮ ಶಂಕರಗೌಡ ಸ್ಟ್ಯಾಚ್ಯೂಗೆ ಹಾರ ಹಾಕಕ್ಕೆ ಹೋದಾಗ ಉಮೇಶ್ ಅಣ್ಣ ಹೇಳಿದ್ರು, ಇಲ್ಲ ಅವ್ರ ಅಂಗಡಿಗೆ ಬಂದವರಂತೆ, ಏನು ಗುರು ನೀ ಡಾಕ್ಟರ್ ಆಗಿ ಇವೆಲ್ಲ ಮಾಡ್ತಿದ್ಯಲ್ಲಪ್ಪ ಅಂದರೆ, ಹಾಗೆ ಹೇಳಿದ್ರು ನಮ್ಮ ಅಣ್ಣ ನನ್ನ ತಂಗಿ ಯಾವ್ದಿದೆ ಅವ್ರ ಮಕ್ಕಳು ಮುಚ್ಚಿಡಿಸ್ಬಿಟ್ಟಾರ. ಬ್ಲಡ್ ಬಂದ್ಬಿಟ್ಟಿದೆ. ಯಾಕೆಂದರೆ ಅವ್ರಿಗೆ ಡಾಕ್ಟರ್ ವೃತ್ತಿ ಇದ್ರೂ ಅವ್ನಿಗೆ ನೆಮ್ಮದಿ ಸಿಗ್ತಾ ಇರೋದು ನಾಟಕದಲ್ಲಿ, ಕಲೆಯಲ್ಲಿ. ಅದಕ್ಕೆ ನೀವು ಪುಸ್ತಕದ ಜೊತೆ ಏನಾದ್ರು ಒಂದು ಹಿಡ್ಕೊಂಡು ಈ ಥರ ಆ್ಯಕ್ಟಿವಿಟೀಸು. ಅವ್ರು ಈಸ್ ಏಜ್ ಇಸ್ 55 ಅಂತ, ಇನ್ನೂ ದೊಡ್ಡ ಏಜ್ ಅಲ್ಲ. ಮಂಗಳೂರು ಸತ್ಯಸಾಯಿ ಬಾಬಾ ಸೇವಾ ಟ್ರಸ್ಟಲ್ಲಿ ನಮ್ಮ ಪ್ರೇಮ ನನ್ನ ಜೊತೆ ಕೊಟ್ಟೋದ್ರು, ಇಲ್ಲಿದ್ರು ಕೊಟ್ಟೋದ್ರಲ್ಲ, ಪ್ರೇಮ್ ಕೊಟ್ಟೋದ್ರು ಅನ್ಸುತ್ತೆ. ಸೊ ಅವರೆಲ್ಲ ಈಗಲೂ ಸರ್ವ ನನ್ನ ತಮ್ಮ ಸ್ವಲ್ಪ ಹಿಂದೆ ಇಲ್ಲಿದ್ದೆ ಅದಕ್ಕೆ ಮಾಡ್ಲಿಕ್ಕಲ್ಲ ಶುರು ಆಗೈತೆ.